ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಪುರಸ್ಕಾರ. ಇದನ್ನೆಲ್ಲ ಮೈಗೂಡಿಸಿಕೊಂಡಿರ್ತಕ್ಕಂಥ FKCC ಮೆಂಬರ್ಸ್ಗೆ ನನ್ನ ನಮಸ್ಕಾರ. ಆವ ಗಾಳಿಯೋಳು ಅದಾವ ಧೂಳ್ಕಣವೋ, ಆವ ಧೂಳ್ಕಣದೋಳು ಅದಾವ ಚೈತನ್ಯ ಕಣವೋ, ಜೀವವು ಇಂಥ ಅಜ್ಞಾತ ಸೂತ್ರದ ಆಟದ ಗೊಂಬೆ, ಭಾವಿಸು ಆ ಸೂತ್ರಗಳ ನೀನು ಮಂಕುತಿಮ್ಮ ಅಂತ. ಅರ್ಥ ಆಯ್ತು? ಸುಲಭ ಕನ್ನಡ. ಆವ ಗಾಳಿಯೋಳು ಅದಾವ ಧೂಳ್ಕಣವೋ, ಆವ ಧೂಳ್ಕಣದೋಳು ಅದಾವ ಚೈತನ್ಯ ಕಣವೋ, ಜೀವವು ಇಂಥ ಅಜ್ಞಾತ ಸೂತ್ರದಾಟದ ಗೊಂಬೆ, ಭಾವಿಸ ಆ ಸೂತ್ರಗಳ ಮಂಕುತಿಮ್ಮ. ಆ ಮಾತನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದ ಕಾಲ ಈ ಜೀವ ಜಗತ್ತಿನಲ್ಲಿಯೇ ಆದಂತಹದ್ದು. ಸುಮಾರು 1382 ಕೋಟಿ ವರ್ಷಗಳ ಹಿಂದೆ ಯಾವುದೋ ಒಂದು ಕಾರಣಕ್ಕೆ ಉದಿಸಿ ಬಂದಂತ ಈ ಪ್ರಸ್ತುತ ವಿಶ್ವದ ಒಳಗಡೆ ಇರ್ತಕ್ಕಂಥ ಏಕಶ್ಚಿತ್ ಒಂದು ಸಣ್ಣ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ಯಾವುದೋ ಒಂದು ಕಾರಣವಿಲ್ಲದೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಮುಂದೊಂದು ದಿನ ಯಾರೋ ಕೇಳಿದಾಗ, ಎಷ್ಟೆಲ್ಲ ಸಾಧನೆ ಮಾಡಿಬಿಟ್ರಿ ಸರ್ ನೀವು ಅಂತ ಹೇಳಿದ್ರೆ, ಜಗತ್ತು ಅವರ ಪೋಷಾಕನ್ನ, ಅವರ ಡ್ರೆಸ್ಗಳನ್ನ ನೋಡಿ ಏನಂತ ಅಂದ್ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದ್ರೆ ತಿಳಿದವರಂತೂ ಹೇಳ್ತಾ ಇದ್ರು, ಆಧುನಿಕ ಪೋಷಾಕಿನ ಒಳಗೆ ಒದಗಿರ್ತಕ್ಕಂಥ ಒಬ್ಬ ಸಂತ ಅಥವಾ ಸನ್ಯಾಸಿ ಅಂತ. ಅಂತಹ ವ್ಯಕ್ತಿಯನ್ನ ಕೇಳಿದ ಸಂದರ್ಭದಲ್ಲಿ ಸರ್ ಎಂ ಅವರು ಹೇಳ್ತಾರೆ, ಹೌದು, ಹೊರಗೆ ನೋಡ್ಲಿಕ್ಕೆ ನಮ್ಮ ಕಾಯಕ ಕಾಣುತ್ತೆ, ಆದರೆ ನಮ್ಮ ಕಾಯಕಕ್ಕೆ ಸ್ಫೂರ್ತಿಯಾಗಿ ನಿಂತು ಅದಕ್ಕೆ ಫಲವನ್ನ ಕೊಟ್ಟು ಜಗತ್ತಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ಅದೃಶ್ಯವಾಗಿರ್ತಕ್ಕಂಥ ಶಕ್ತಿ ಇದೆ, ಅದಕ್ಕೆ ನಾನು ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ರು. ಈಗ ನೋಡಿ, ಕಗ್ಗದ ಆ ಮಾತನ್ನ ಇದಕ್ಕೆ ಹೋಲಿಸಿದ್ಯಾದ್ರೆ ನಮ್ಗೆ ಯಾರಿಗಾದ್ರೂ ಹೇಳಿದ್ರೆ ಏನ್ ಹೇಳ್ತಿದ್ವಿ? ಇದು ನನ್ನ ಸಾಧನೆ ಅಂತಿದ್ವಿ.